ಮತ್ತು ಬೆಳಗಾವಿ ನಗರದ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ತಮ್ಮ ಆಟವನ್ನು ಪ್ರದರ್ಶಿಸಬೇಕಂತ ಇಂದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಪ್ರಥಮವಾರಿಗೆ ಮುರುಗೇಂದ್ರಗೌಡ ಪಾಟೀಲ್ ಟ್ರೋಫಿ ಅಂಥೇಳಿ ನಾವು 2026 ಇಡಾತೀವಿ. ಹಾಗೂ ಇದು 12/2/2026, 22/2/2000 ಅಂದ್ರೆ 11 ದಿನಗಳವರೆಗೆ ಇದೊಂದು ಟೂರ್ನಾಮೆಂಟ್ ನಡೀತಾ ಇದೆ. ಪ್ರಥಮ ಬಹುಮಾನವಾಗಿ 5,27,127, 5,27,127 ರೂಪಾಯಿ ಫಸ್ಟ್ ಬಹುಮಾನ. ಅದೇ ಥರ ಎರಡನೇ ಬಹುಮಾನ 2,51,127, 2,51,127. ಅಂದರೆ ಈ ರೀತಿ ನಾವು ಇದರ ಪ್ರೈಸ್ಗಳನ್ನು 1, 2 ಇಟ್ಟಿದ್ದೇವೆ. ಹಾಗೂ ಮ್ಯಾನ್ ಆಫ್ ದಿ ಸಿರೀಸ್ ಆ್ಯಕ್ಟಿವಾ ಒಂದು ಗಾಡಿ ಇಟ್ಟಿದ್ದೇವೆ. ಆಮೇಲೆ ಮ್ಯಾನ್ ಆಫ್ ದಿ ಸಿರೀಸ್ ಆಯಿತು. ಅದೇ ರೀತಿ बेस्ट बॉलर आणि बेस्ट बॅट्समॅन म्हणून 2 TV ठेवलेला आहे. ಈ ರೀತಿ ನಾವೊಂದು ಈ ಟೂರ್ನಾಮೆಂಟನ್ನು ಆಯೋಜನೆ ಮಾಡಿದ್ದೇವೆ. ತಮ್ಮೆಲ್ಲರ ಮುಖಾಂತರ ಈ ಟೂರ್ನಾಮೆಂಟ್ ಸಕ್ಸಸ್ ಆಗಬೇಕಂದ್ರೆ ತಮ್ಮ ಸಹಕಾರ ಬಹಳ ಮಹತ್ವದ ಅಂತ ಹೇಳಿ ಇದು ನಾವು ಪತ್ರ ಇದು ಮಾಡಿದ್ದೇವೆ. ಅದರ ಮುಖಾಂತರ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಇವರೊಂದು 2 ಮಾತು ಆನಂದ್ ಮಾಳಿಯವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. मैदान या ठिकाणी निवडलंय मुरुगेंद्रगौड पाटील साहेबांनी. आणि खरोखर ही स्पर्धा यशस्वी करण्यासाठी जे आयोजन हाती घेतलेलं आहे म्हणजेच आमच्या बेळगावचा मानाचा राजा जे मंडळ आहे श्री स्पोर्ट्स खडगली यांच्या हातामध्ये दुरा आहे. त्यांनी तीन सीझन या ठिकाणी यशस्वी केले होते. त्यानंतर आता मुरुगेंद्रगौड पाटील साहेब त्यांच्या मागे उभे आहेत आणि त्यांनी स्पर्धा ही पुरस्कृत केलेली आहे. 5,57,127 रुपये पहिलं बक्षीस असणार आहे. त्याचबरोबर दुसरं बक्षीस आहे ते 2,51,127 रुपयाचा. सांगितल्याप्रमाणे वैयक्तिक पारितोषिक तर आहेतच. आणि विशेष म्हणजे आमच्या बेळगावच्या मैदानामध्ये देशभरातील नामवंत क्रिकेटपटू खेळताना तुम्हाला दिसतील. गुजरात असेल, पुणे, मुंबई, UP, गोवा, केरळमधून देखील स्पर्धा करणारे खेळाडू या ठिकाणी दाखल होतील या स्पर्धेमध्ये. महत्त्वाचं म्हणजे चांगला प्रतिसाद ह्या स्पर्धेला लाभणार आहे. सरदार मैदान तुम्हाला माहीत असल्याप्रमाणे आवडतं आहे सर्वांचं. कॉमेंटेटरचं महत्त्वाचं आकर्षण आहे. खास करून दीपेश माने साहेब असतील मुंबईहून जे समालोचक आहेत. अंपायरिंगसाठी सचिन सांगेकर, सुनील पाटील साहेब जे कोल्हापूरचे आहेत, सचिन सांगेकर मुंबईचे आहेत, बेळगावचे आनंद माळवी साहेब देखील आहेत आणि इतर समालोचक तर आहेतच बेळगावमधून. आणि सर्व पत्रकारांना धन्यवाद. आणि त्याचबरोबर तुम्ही स्पर्धा आमच्या बेळगावची स्पर्धा देशभरातील पोचवावी अशी माझी आयोजकांच्या वतीनं मुरुगेंद्रगौड पाटील साहेबांच्या वतीनं विनंती आहे. धन्यवाद. ತಾರೀಕು ಓಪನಿಂಗ್ ಸೆರೆಮನಿ ಈವ್ನಿಂಗ್ ಇರ್ತದೆ. ತಮಗೂ ಸಹ ಅದು ಹೇಳ್ತೀವಿ. ಮತ್ತು ಇನ್ನೂ ಬಹಳ ನಮ್ಮ ಪ್ರಭಾವಿ ನಾಯಕರಿಗೂ ಸಹ ನಾವೊಂದು ಇನ್ವೈಟ್ ಮಾಡ್ತೇವೆ. ತಮಗೂ ಸಹ ಅಂತ ಹೇಳ್ತೇವೆ. ಇನ್ನೊಮ್ಮೆ ತಾವೆಲ್ಲರೂ ಅದನ್ನು ಯಶಸ್ವಿ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೇವೆ. 48 ಟೀಮ್ಗಳು ನಾವು ಮಾಡ್ಬೇಕಂತೇಳಿ ಇದನ್ನು ಮಾಡೀವಿ. ಆಲ್ರೆಡಿ 40 ಮ್ಯಾಚ್ ಕ್ರಾಸ್ ಆಗಿ ಆಲ್ರೆಡಿ ಹೆಸರು ಕೊಟ್ಟವರು. ಈಗ ಅವ್ರ ಹೆಸರು ಹೇಳ್ರಿ. ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಏನೀಗ ನಡೀತಾ ಇದೆ ಆಲ್ರೆಡಿ. ಅದರಲ್ಲಿ ಪಾಲ್ಗೊಂಡಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ಲೇಯರ್ಸ್ ಇದ್ದಾರೆ. ಪ್ರಥಮೇಶ್ ಪವಾರ್ ಇರ್ಬೋದು, ಉಸ್ಮಾನ್ ಪಠಾಣ್ ಇರ್ಬೋದು, ಫರ್ದೀನ್ ಕಾಜಿ ಇರ್ಬೋದು, ಕೃಷ್ಣ ಪವಾರ್ ಇರ್ಬೋದು, ಇಲ್ಲ ಸಾತ್ಪೂತ್ ಇರ್ಬೋದು, ಜಿತೇಂದ್ರ ಜಡೇಜಾ, ಮಯೂರ್ ಕರಣ್ ಡಿಯರ್ ಇರ್ಬೋದು, ಇಜಾಜ್ ಕುರೇಶ್ ಇರ್ಬೋದು, ಮುನ್ನಾ ಶೇಖ್ ಇರ್ಬೋದು. ಇವರು ಕೂಡ ಬೇರೆ ಬೇರೆ ತಂಡಗಳಿಂದ ಈ
ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೆಳಗಾವದ ಇತಿಹಾಸದಲ್ಲಿ ಹೆಚ್ಚಿನ ಮೊತ್ತದಿದ್ದು ಮೊದಲನೇ ಸ್ಪರ್ಧೆ ಕ್ರಿಕೆಟದ್ದು 5,27,127. ಎಂಟ್ರಿ ಫೀಸ್ ಎಷ್ಟಿದೆ? ಬರ್ತಾರೆ ಪ್ಲೇಯರ್ ಸಹ ಬೇರೆ ಬೇರೆ ಟೀಮ್ಗಳಿಗೆ ಆಡ್ತಾರೆ ಅವ್ರ. ಆದರೆ ಈಗ ನಾವು ಲಾಟ್ಸ್ ಏನಾಗ್ತೈತೆ ಅವಾಗ ಓಪನ್ ಮಾಡಿ ತಮಗೂ ಸಹ ಅದನ್ನು ಪ್ರಕಟಣೆ ಮಾಡ್ತೀವಿ. ಅವಾಗ ತಮ್ಗೆ ಗೊತ್ತಾಗೋದು ಯಾವ್ಯಾವ ಟೀಮ್ ಬರ್ತಾವೆ ಅಂತೇಳಿ. ಈಗ ಮೋರ್ ದೆನ್ 40 ಈಗ ಆಲ್ರೆಡಿ ಲಿಸ್ಟ್ ಬಂದಾವೆ. ಅದ್ರ ಬೆಳಗ್ಗೆ ಮತ್ತೆ ಇನ್ನೂ 48 ಟೀಮ್ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ. 11 ದಿವಸ ಇದು ಸತತ ಟೂರ್ನಮೆಂಟ್ ಇರ್ತದೆ. 8 ಎಂಟ್ರಿ ಫೀಸ್ ಎಷ್ಟು? 12,000. 15,000. ಅದು ಆ ಟೀಮ್ನವ್ರು ಅವರೇ ಮಾಡ್ಕೊಂಡಿರ್ತಾರೆ. ಅವ್ರು ಸ್ಪಾನ್ಸರ್ ಇರ್ತಾರೋ ಇಲ್ಲ ತಾವ ಯಾವ ಟೀಮ್ ಓನರ್ ಇರ್ತಾರೋ ಅವ್ರದ್ದು ವ್ಯವಸ್ಥೆ ಮಾಡಿರ್ತಾರೆ. ಸರ್, ಈಗ ಇನ್ನೊಂದು ಸರ್ದಾರ್ ಗ್ರೌಂಡ್ ಮೇನ್ ಕಾಲೇಜ್ ರೋಡ್ ಹಚ್ಕೊಂಡಿದೆ. ಬಹಳಷ್ಟು ಜನ ಈಗ ಇಂಟರ್ನ್ಯಾಷನಲ್ ಅವರೆಲ್ಲ ನ್ಯಾಷನಲ್ ಪ್ಲೇಯರ್ ಬರ್ತಾರೆ. ಅಲ್ಲಿ ಭಾಳ ಜನರು ಭಾಳ ಜನ ಬರ್ತಾರೆ. ಟ್ರಾಫಿಕ್ ಕಂಜೆಷನ್ ಆಗುತ್ತೆ. ಸೊ ನೀವು ಅದೇ ವೆನ್ಯೂಗೆ ಚೂಸ್ ಮಾಡಿದ್ರಿ. ಸಮ್ವೇರ್ ಸಿಪೇಟ್ ಗ್ರೌಂಡ್ ಇತ್ತು, ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಟ್ರಾಫಿಕ್. ಆಮೇಲೆ ವೆಹಿಕಲ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲೇನಾಗುತ್ತೆ, ಟ್ರಾಫಿಕ್ ಕಂಜೆಷನ್ ಆಗುತ್ತೆ, ಕಾಮನ್ ಪೀಪಲ್ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದೇ ವೆನ್ಯೂ ಸರ್ದಾರ್ ಮೈದಾನ ಅಂದ್ರೆ ನಮ್ಮ ಬೆಳಗಾವದ ಹೃದಯ ಭಾಗ ಅಂತ ನಾವು ಪೈಲಾನ ಉಲ್ಲೇಖ ಮಾಡಿ. ಯಾಕಂದ್ರೆ ಕ್ರಿಕೆಟ್ ನಡಿಬೇಕಂದ್ರೆ ಸರ್ದಾರ್ ಗ್ರೌಂಡ್ದಾಗ ನೋಡುವಂತ ಉತ್ಸಾಹ ಏನೈತಿಲ್ಲ ಬೇರೆ ಗ್ರೌಂಡಿಗೆ ಬರೋದಿಲ್ಲ ಜನ. ಆದ್ರೆ ನಮ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಅಂದ್ರೆ ಕಮಿಷನರ್, ಬೆಳಗಾವಿ ಕಮಿಷನರ್ ಪೈಲ ನಾವು ಧನ್ಯವಾದ ಹೇಳ್ತೇವೆ. ನಮ್ಗಿದು ಕಾರ್ಯಕ್ರಮ ಮಾಡಕ್ಕೆ ಪೈಲ ಆಯೋಜನೆ ಮಾಡಕ್ಕೆ ಕೊಟ್ಟಿದ್ರು. ನಮ್ಮ ಕಂಡೀಷನ್ಸ್ ಹಾಕಿದಾರೋ ಆ ಕಂಡೀಷನ್ ಪ್ರಕಾರ ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಅವ್ರದ್ದು ಸಹ ಸಹಕಾರ ಅಲ್ಲಿ ಇರ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗ ಪರೀಕ್ಷೆ ಅದು ಇರ್ತದೆ, ಶಾಲೆನೂ ಐತಲ್ಲಿ, ಸಮಸ್ಯೆ ಮಾರ್ಚ್ ನಂತರದವ್ರೆ ಅದು ನೋಡೇ ನಮಗೆ ಅವಕಾಶ ಮಾಡಿಕೊಟ್ಟಾರೆ. ಸ್ಟೇಡಿಯಂ ಐತಲ್ಲ, ಸ್ಟೇಡಿಯಂ ಐತಲ್ಲ ಆಟೋ ನಗರ, ಅಲ್ಲಿ ಟೆನ್ನಿಸ್ಗೆ ಕೊಡೋರು ಸರ್, ಒಳ್ಳೆ ಲೆದರ್ ಟೀಮ್. ಪರ್ಮಿಷನ್ ಕೊಟ್ಟಿದ್ದಾರೆ. ಇರ್ಲಿ ಇದೊಂದು ಸಲ ಸರ್ದಾರ್ ಮೈದಾನ ಆಗಲಿ ಬೆಳಗಾವಿಯ ಹೃದಯವಾಗಿರೋದ್ರಿಂದ ಅಲ್ಲೇ ಆಗ್ಬೇಕು ಅನ್ನೋದು ಎಲ್ಲರ ಆಶೆ ಮೇರೆಗೆ ನಾವು ಇದು ಮಾಡಿದ್ವಿ ಅಷ್ಟೇ. त्यांचं सर्व बेळगावकरांच्या वतीने अगदी मनापासून धन्यवाद. काय झालं म्हणजे बेळगावमधील सर्वात मोठी स्पर्धा सर्व बेळगावकरांच्या भेटीला येते. आयोजकांचं, स्पर्धा पुरस्कर्त्यांचं हार्दिक हार्दिक धन्यवाद. त्याचबरोबर खूप साऱ्या शुभेच्छा आहेत. त्याचबरोबर श्री स्पोर्ट्स खडकली यांच्या वतीनं